ಹೇ ಗೈಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ. ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಇವತ್ತು ಗುರುಪೂರ್ಣಿಮೆ. ನಾನು ಕುಣಿಗಲ್ಗೆ ಬಂದಿದ್ದೀನಿ. ಚೌಡೇಶ್ವರಿ ಅಮ್ಮ ಮತ್ತು ಚಾಮುಂಡೇಶ್ವರಿ ನೆಲೆಸಿದ್ದಾರೆ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಒಂದೇ ಮಾತು, ನಮ್ಮ ಎಲ್ಲ ಕೆಲಸಗಳು ಅಮ್ಮನು ಕೇಳಿದ ತಕ್ಷಣ ಮಾಡ್ತಾಳೆ, ನಾವು ಚೆನ್ನಾಗಿದ್ದೀವಿ ಅನ್ನೋ ಒಂದೇ ಮಾತು ಬಿಟ್ಟರೆ ಬೇರೆ ಮಾತೇ ಇಲ್ಲ ಗೈಸ್. ಭಾಳ ಅದ್ಭುತವಾದಂಥ ಸನ್ನಿಧಾನ, ಚಿಕ್ಕದಾಗಿದ್ದರೂ ಕೂಡ ದೊಡ್ಡ ಮಹಿಮೆ ಅಂತ ಹೇಳ್ಬೋದು. ಅಮ್ಮನ ನಂಬಿರೋರು ಬಹಳ ಜನಗಳಿದ್ದಾರೆ ಇಲ್ಲಿ. ನೀವು ಸಹ ಇಲ್ಲಿ ಬಂದು ಅಮ್ಮನಿಗೆ ಪೂಜೆ ಮಾಡಿಸ್ಕೊಂಡು ಹೋಗಿ, ನಿಮ್ಮ ಕಷ್ಟಗಳನ್ನು ಪರಿಹಾರ ಖಚಿತವಾಗಿ ಅಮ್ಮನು ಮಾಡ್ತಾಳೆ ಅಂತ. ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ನೋಡಿಸ್ತಾ ಹೋಗ್ತೀನಿ. ವಿಡಿಯೋನ ಮಿಸ್ ಮಾಡಬೇಡಿ. ಬಂದ ಭಕ್ತಾದಿಗಳ ಹತ್ರ ನಾನು ಕೇಳಿ ತಿಳ್ಕೊಳ್ಳೋಣ ಇಲ್ಲಿ ಏನು ಅವ್ರಿಗೆ ಒಳ್ಳೆಯದಾಗಿದೆ ಗೈಸ್. ಬನ್ನಿ. ನಮಸ್ತೆ. ನಮಸ್ತೆ. ನಮ್ಮ ಹೆಸರು? ವರಲಕ್ಷ್ಮಿ. ವರಲಕ್ಷ್ಮಿ ಅಂತ. ಎಲ್ಲಿಂದ ಬಂದಿರೋದು ನೀವು? ಹೌಸಿಂಗ್ ಬೋರ್ಡ್. ಹೌಸಿಂಗ್ ಬೋರ್ಡ್ ಇಲ್ಲೇ ಕುಣಿಗಲ್. ಇಲ್ಲೇ ಕುಣಿಗಲ್ ಹೌಸಿಂಗ್. ಇದು ಎಷ್ಟು ತಿಂಗಳಿಂದ ಬರ್ತಾ ಇರೋದು ಇಲ್ಲಿಗೆ? ಇಲ್ಲಿಗೆ ನಾನು ಆಲೇ ಒಂದು 6 ಮಂತ್ ಇಂದ ಬರ್ತಾ ಇದ್ದೀನಿ. 6 ಮಂತ್ ಇಂದ ಬರ್ತಾ ಇದ್ದೀನಿ. ಓಕೆ. ಇಲ್ಲಿ ಏನು ವಿಶೇಷತೆ ಏನು? ಇಲ್ಲಿ ಮನೇಲೆ ಪೂಜೆ ಮಾಡ್ತಾರೆ, ಇದೊಂದು ಮಾಡ್ತಾರಲ್ವಾ? ದೇವಸ್ಥಾನ ಎಲ್ಲ ಇನ್ನೊಂದಿಲ್ಲ, ಮನೇಲೆ ಪೂಜೆ ಮಾಡ್ತಾರೆ ಶಕ್ತಿ ಇಟ್ಕೊಂಡು. ಇದು ಯಾವ ತರ ವಿಶೇಷತೆ, ಶಕ್ತಿ ಏನಿದು? ವಿಶೇಷತೆ ಅಂತ ಅಂದ್ರೆ ನಮಗ್ ತುಂಬಾ ಪವಾಡ ನಡೆದೈತೆ ನನ್ನ ವಿಷಯದಲ್ಲಿ. ಬೇರೆಯವ್ರದ್ದು ಹೆಂಗೋ ಗೊತ್ತಿಲ್ಲ, ನನ್ನ ವಿಷಯದಲ್ಲಿ ತುಂಬಾ ನಮ್ಮನೆ ಬಗ್ಗೆ ಚೆನ್ನಾಗಿ ನಡೆದಿದೆ. ಒಳ್ಳೊಳ್ಳೆ ಶಕ್ತಿ ದೇವತೆ ಇವಳು. ಏನಾರು ನಂಬುದ್ರೆ ಇವತ್ ಆಗಿಲ್ಲ ಅಂದ್ರೆ ಇನ್ನೊಂದ್ 2 ತಿಂಗಳಲ್ಲಾದ್ರೂ ಆಗುತ್ತೆ. ಈಗ ಆಗಿಲ್ಲ ಅಂದ್ರೂ ಅದ್ರ ಬಗ್ಗೆ ಸೂಕ್ಷ್ಮ ಕೊಡ್ತಾಳೆ, ಆಗುತ್ತೆ ಇಲ್ಲ ಅನ್ನೋದಕ್ಕೆ. ತುಂಬಾ ಪವಾಡ ನಡೀತೈತೆ, ತುಂಬಾ ಶಕ್ತಿ ದೇವ್ರು. ಬಂದ್ರೆ ಏನ್ ಮೋಸ ಆಗಲ್ಲ. ನಾವ್ ತುಂಬಾ ನಂಬಿದೀವಿ, ನಮ್ಗೆ ಒಳ್ಳೊಳ್ಳೆ ಕೆಲ್ಸಗಳು ನಡೆದಿದೆ. ನನ್ ಜೀವನದಲ್ಲಿ 3 ಒಳ್ಳೆ ಪವಾಡಗಳು ನಡೆದವೆ. ಕೆಟ್ಟದ್ದು ಆಗೈತೆ, ಒಳ್ಳೇದು ಆಗೈತೆ. ನಾನು ಒಳ್ಳೇದ್ನು ಸ್ವೀಕರಿಸಿದೀನಿ, ಕೆಟ್ಟದ್ನು ಸ್ವೀಕರಿಸಿದೀನಿ. ಕೆಟ್ಟದಾದ್ರೆ ಪರೀಕ್ಷೆ ಕೊಡ್ತಾರೆ. ಪರೀಕ್ಷೆ ಫಸ್ಟ್, ಆಮೇಲೆ ಒಳ್ಳೇದ್ ಮಾಡಿದಾಳೆ. ಪರೀಕ್ಷೆ ಕೊಟ್ಟು ಆಮೇಲೆ ಕೈ ಹಿಡಿತಾಳೆ. ಯಾವ ಶಕ್ತಿಗಳು ಇರೋದು ಇಲ್ಲಿ? ಯಾವ್ಯಾವ ಶಕ್ತಿ ಅಂದ್ರೆ ಚೌಡೇಶ್ವರಿ, ಚಾಮುಂಡೇಶ್ವರಿ, ಲಕ್ಷ್ಮೀ ದೇವಿ ಇದ್ದಾಳೆ, ಅವಳು ಶಾಂತಿ ದೇವತೆ. ಇವ್ರಿಬ್ರು ರುದ್ರ ಆದ್ರೆ ಅವಳು ಶಾಂತಿ. ಸೊ ಯಾವ ಕೆಲ್ಸಕ್ಕೆ ಯಾರು ಹೋಗ್ಬೇಕು ಅನ್ನೋದು ಅವರೇ. ಆಗುತ್ತೆ ಮಾತ್ರ, ಆಗಿಲ್ಲ ಅಂತ ಯಾರು ವಾಪಸ್ ಹೋಗಿಲ್ಲ. ಆಗಿದೆ, ಮನೇಲಿ ಪೂಜ್ಕೊಂಡವ್ರೆ ಅಂತ ಅವ್ರು ಅನ್ಕೊಂಡ್ ಹೋಗಿರ್ಬೋದು. ಇಲ್ಲಿ ತುಂಬಾ ಪವಾಡಗಳು ನಡೆದವೆ. ದೂರದಿಂದ ಬಂದಿರೋರ್ಗೆ ತುಂಬಾ ಸ್ವೀಕರಿಸಿದಾಳೆ, ತುಂಬಾ ಒಳ್ಳೇದ್ ಮಾಡವಳೆ. ಯಾವ್ಯಾವ್ದು ತರ ಕೆಲಸಗಳಾಗಿವೆ ನಿಮ್ಗೆ? ಕೆಲ್ಸಗಳು ಅಂದ್ರೆ ಸರ್, ನಾನು ಒಂದೇನೋ ಒಂದು ಇದ್ರ ಬಗ್ಗೆ ಫೈನಾನ್ಸಿಯರ್ ಬಗ್ಗೆ ಅನ್ಕೊಂಡಿದ್ದೆ. ನನ್ನ ಹತ್ರ 1 ರೂಪಾಯಿ ಇರ್ಲಿಲ್ಲ. ನನಗೆ ಅದು ಸಕ್ಸಸ್ ಆಗೈತೆ. ಅದು ಲಕ್ಷಾಂತರ ರೂಪಾಯಿ ದುಡ್ಡಿಂದು ಆಗೈತೆ. ನನ್ಗೆ ಅವಳು ಕೊಟ್ಟಿದ್ಲು 6 ಮಂತ್ ಅಂತ ಹೇಳಿದ್ಲು. ನನಗೆ 3 ಮಂತ್ಸ್ ಅಲ್ಲಿ ಆಗಿದೆ. 2 ಮಂತ್ಸ್ ಅಲ್ಲಿ ಅಮ್ಮ ಮಾಡ್ಕೊಟ್ಲು. ಸೊ ಈಗ ಅಮಾಸೆ ಹುಣ್ಮೆಗಳು ಬರ್ತಾ ಇರ್ತಾರೆ. ಅಮಾಸೆ ಹುಣ್ಮೆಯಿಂದ ಇಲ್ಲೇ ಇದ್ದೀವಲ್ಲ ಸರ್, ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ಹೋಮಗಳಿಗೂ ಭಾಗವಹಿಸ್ತಾ ಇರ್ತೀನಿ. ನಾನ್ ಬಂದಿಲ್ಲ ಅಂದ್ರೆ ಏನಾರ ಒಂದ್ ಕೆಟ್ಟ ಸೂಕ್ಷ್ಮ ನನಗ್ ನಡೀತದಲ್ಲ. ಅಂದ್ರೆ ಅಮ್ಮ ನಡೆದಿದೆ ನನ್ಗೆ. ನನ್ ಮಗ ತುಂಬಾ ಬರ್ತಾರೆ, ತುಂಬಾ ನಂಬಿದಾರ ಅವಳನ್ನೆಲ್ಲ. ಜಾಸ್ತಿ ಆರಾಸದವ್ರೇನೆ ಅವ್ರು, ತುಂಬಾ ಹಿಡ್ಕೊಳ್ಳೋದೆಲ್ಲ ಅವ್ರೆ ತುಂಬಾ ಅವಳನ್ನ. ಅಲ್ಲ, ಕೆಲವರು ಹೇಳ್ತಾರೆ ಇದು ದೇವಸ್ಥಾನದಲ್ಲಿ ಮಾತ್ರ ಶಕ್ತಿ ಇರ್ತದೆ, ಮನೆಗಳಲ್ಲಿ ಪೂಜಿಸೋದಕ್ಕೆ. ಮನೇಲಿ ತುಂಬಾ ಹೋಮ ಅವನ್ನ ನಡೀತದಲ್ಲ ಸರ್. ಅಲ್ಲಲ್ಲ, ಮನೆಯಲ್ಲಿ ಶಕ್ತಿ ಇರಲ್ಲ ಅಂತ ಕೆಲವರು ಹೇಳ್ತಾರೆ. ಅದಕ್ಕೆಲ್ಲ ಶಕ್ತಿ ತುಂಬಿಸವ್ರೆ ಅವ್ರು, ಮಾಡಿದಾರಲ್ಲ. ಅವ್ರ ಮೇಲಿದೆ, ಕಲಾವತಿನವ್ರ ಮೇಲೆ ತುಂಬಾ, ಅವ್ರ ಮನೆ ಮೇಲೆ ಅವರು ಚೆನ್ನಾಗಿ ನಂಬೋರೆ. ಅವ್ರು ತುಂಬಾ ಶಕ್ತಿ ನಾವು ಹೋಮ ಈ ತರ ಮಾಡಿಸ್ತಾರೆ. ಅದ್ರಿಂದ ಪವರ್ಫುಲ್ ಆಗಿ ಇದ್ದಾಳೆ. ಬರವಣಿಗೆಯಲ್ಲಿ ನಿಮ್ ಕರೆಕ್ಟ್ ಆಗಿ ಹೇಳ್ತದ? ಪಕ್ಕ ಸರ್, ಪಕ್ಕ ಇದೆ ಅಂತ ಹೇಳುತ್ತೆ. ಪಕ್ಕ ನನ್ ವಿಷಯದಲ್ಲಿ ನಡೆದೈತೆ. ನೀವೇನ್ ಹೇಳೋದೇ ಬೇಡ, ನಾನು ಹೇಳೋದೇ ಬೇಡ. ನಾನು ಏನ್ ಅನ್ಕೊಂಡ್ ಬಂದಿರ್ತೀನೋ ಅದ್ ಬರ್ದಿರ್ತಾಳಲ್ಲಿ. ಕರೆಕ್ಟ್ ಉತ್ತರನ ಪರಿಹಾರನ ಕೊಡ್ತಾರಮ್ಮ. ಆಗುತ್ತೆ ಇಲ್ಲ ಆಗದಿದ್ರೆ ಇಷ್ಟೇ ದಿನದಲ್ಲಿ ಆಗುತ್ತೆ ಅಂದ್ರೆ ಕೂಡ ಉತ್ತರ ಕೊಡ್ತಾರೆ. ಸರಿ, ಕೆಲವರು ಮನಸ್ಸಲ್ಲಿ ಇರ್ಬೋದು, ಮನೆಯಲ್ಲಿ ದೇವ್ರು ಇರ್ತಾನ ಗೈಸ್, ಮನೆಯಲ್ಲೇ ದೇವ್ರು ಇರ್ತಾನೆ. ಆದ್ರೆ ನಾವು ಅವ್ರನ್ನ ಕಂಡಿಡಿಯಕ್ಕಾಗಲ್ಲ ಅಷ್ಟೇ. ಶ್ರದ್ಧೆಯಿಂದ ಪೂಜೆ ಮಾಡಿ ನೋಡಿ, ಮನೆಯಲ್ಲಿ ಕೂಡ ಭಗವಂತನ ಸಿಗ್ತಾನೆ. ಅಂಥ ಪಾವಾಡ ಇರುವಂತಹ ಜಾಗ ಇದು. ಅಮ್ಮನ ಸನ್ನಿಧಾನ, ಚೌಡೇಶ್ವರಮ್ಮ ಚಾಮುಂಡೇಶ್ವರಿ ಇಬ್ಬರು ನೆಲೆಸಿರೋದಕ್ಕಾಗಿ ಆ ಅಮ್ಮನಿಗೆ ಒಲಿಮೆ ಆಗಿದ್ದಾರೆ. ಅವತ್ತಿಂದ ಇವತ್ತಿಗೆ ಸಾವಿರಾರು ಜನ ಇಲ್ಲಿ ಬಂದು ಆ ಅಮ್ಮನ ಕಷ್ಟಗಳು ಕೇಳಿಕೊಂಡು ಅವ್ರ ಕಷ್ಟಗಳು ಪರಿಹಾರ ಮಾಡಿಸ್ಕೊಂಡು ಹೋಗ್ತಾನೆ ಇದ್ದಾರೆ. ಇಲ್ಲಿ ಪೂಜೆ ನಡೀತಾ ಇದೆ, ಭಾಳ ಅದ್ದೂರಿಯಾಗಿ ಮಾಡ್ತಾರೆ ಅಮಾವಾಸ್ಯೆ ಹುಣ್ಣಿಮೆಗೆ. ನೀವು ಸಹ ಬಂದು ಭಾಗವಹಿಸ್ಬೋದು ಗೈಸ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮ್ಮ ಹೆಸರು? ರಜನಿ ಅಂತ. ಎಲ್ಲಿಂದ ಬಂದಿರೋದು ನೀವು? ಬೆಂಗಳೂರಿಂದ ಬಂದಿದ್ದೀರಾ? ಇಲ್ಲಿ ಭಾಗವಹಿಸೋದು ಇದು ತುಂಬಾ ಸಲ ಬಂದಿದ್ದೀನಿ. ಸ್ಟಾರ್ಟಿಂಗ್ ಇದು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದಾಗಿಂದ ನಾನು ಬರ್ತಾನೆ ಇದ್ದೀನಿ. ಸುಮಾರು 1-1.5 ವರ್ಷ ಆಯ್ತು. ಅವಾಗಿಂದ ನಾನು ಬರ್ತಾನೆ ಇದ್ದೀನಿ. ಇದಕ್ ಮುಂಚೆ ನನ್ಗೆ ಫ್ಯಾಮಿಲಿ ಇಶ್ಯೂಸ್ ಇಂದ ನನ್ನ ಹಸ್ಬೆಂಡ್ಗೆ ನನ್ಗೆ ಸ್ವಲ್ಪ ಇಶ್ಯೂಸ್ ಆಯ್ತು. ಆಮೇಲೆ ನಾನು ಬಂದಿಲ್ಲಿ ಹತ್ಕೊಂಡು ಕೇಳ್ಕೊಂಡು ಹೋದೆ. ಅದ್ ಕೇಳ್ಕೊಂಡು ಹೋಗಿದ್ 6 ತಿಂಗಳಲ್ಲಿ ನಿಮ್ಮ ಬರ್ತಾರೆ, ಚೆನ್ನಾಗ್ ಆಗ್ತೀರಾ ನೀವು ಅಂತ ಹೇಳಿದ್ರು. ಚೆನ್ನಾಗಿದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ. ಫೈನಾನ್ಷಿಯಲ್ ನಾನು ಮನೆಗೆ ಬರೋದ್ ಬೇಡ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ನಾನು. ಆದ್ರೆ ಇಲ್ಲಿ ಬಂದು ನನಗೆ ತುಂಬಾ ರಿಲ್ಯಾಕ್ಸ್ ಆಗಿದ್ದೀನಿ. ಮನೆಯಲ್ಲೂ ಏನು ಪ್ರಾಬ್ಲಮ್ ಇಲ್ಲ. ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದೆ, ಅದು ತಾಯಿ ತಿಂಗಳು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದಾಳೆ. ನೋಡೋಣ ಸರ್.
ಸೊ ದೊಡ್ಡ ದೊಡ್ಡ ಸಮಸ್ಯೆ ಬಗೆಹರಿಸಿದಾರ, ಬಗೆಹರಿಸಿದ್ದಾರೆ. ಸಣ್ಣ ಪುಟ್ಟ ಅಂದ್ರೆ ಇರ್ತದೆ, ಅದು ಆಗುತ್ತೆ. ನಾರ್ಮಲ್ ಸರ್ ಅದೆಲ್ಲ ನಿಮ್ದು ದೊಡ್ಡ ದೊಡ್ಡ ಕಷ್ಟಗಳು ಬಗೆಹರಿಸಿದೆ. ಸೊ ನೀವು ಅಮ್ಮ ಅನುಕೂಲ ಮಾಡ್ಕೊಂಡಿದ್ದಕ್ಕೆ ನೀವು ಅವಾಗ ಬರ್ತಾ ಇರ್ತೀರಾ, ಬರ್ತಾನೆ ಇರ್ತೀನಿ ನಾನು. ನಾನು ನೆನ್ಸ್ಕೊಂಡಾಗೆಲ್ಲ ಓಡ್ ಬಂದ್ಬಿಡ್ತೀನಿ. ಸೊ ಮತ್ತೆ ಇನ್ನೇನು ವಿಶೇಷತೆ ಏನಿದೆ ಇಲ್ಲಿ? ವಿಶೇಷತೆ ಅಂದ್ರೆ ಅಮ್ಮ ತ್ರಿಶೂಲದಲ್ಲಿ ಬರೀತಾಳಲ್ವಾ, ತ್ರಿಶೂಲದಲ್ಲಿ ಪರ್ಫೆಕ್ಟ್ ಆಗಿ ಬರೀತಾರೆ. ಪರ್ಫೆಕ್ಟ್ ಆಗಿ ನಾವು ಮನ್ಸಲ್ಲಿ ನಾವು ಅವ್ರ ಮುಂದೆ ಏನು ಹೇಳೋದೇ ಬೇಡ, ಸುಮ್ನೆ ಬಂದು ಅವ್ರ ಮುಂದೆ ನಿಂತ್ಕೊಂತೀವಿ ಅಷ್ಟೇ. ನಾವು ನಮ್ ಕಷ್ಟ ಏನಿದೆ ಅವರೇ ಬರ್ದ್ ಬಿಡ್ತಾರೆ, ಅಮ್ಮನೇ ಬರ್ದ್ಬಿಡಿ. ಇದೇ ವಿಷಯಕ್ಕೆ ಬಂದಿದ್ಯಾ ನೀನ್ ಹಿಂಗೆ ಆಗುತ್ತೆ ಅಂತ ಹೇಳಿ ಬರೀತಾರೆ. ಇವಾಗ ನನ್ ಮಗನ ವಿಷಯದಲ್ಲಿ ಏನೋ ಒಂದ್ ಬರ್ದಿದ್ದಾರೆ, ಅದೇನಾದ್ರೂ ಆಯ್ತು ಅಂದ್ರೆ ಮತ್ತೆ ನಾನ್ ಏನ್ ಹರ್ಸ್ಕೊಂಡಿದ್ರು ಅದ್ ಹಾಕಿ ಕೇರ್ ಮಾಡ್ತೀನಿ. ಸೊ ಬರವಣೆ ಮೂಲಕ ದೇವಿನೇ ಉತ್ತರ ಕೊಡ್ತಾಳೆ. ನಮ್ ಭವಿಷ್ಯ ಏನು ಅಂತ ಅಲ್ಲೇ ಬಂದ್ಬಿಡುತ್ತೆ. ನಮ್ಗೆ ಹೆಂಗೆ ಮುಂದೆ ಏನಾಗುತ್ತೆ ಅನ್ನೋದು ಅಲ್ಲೇ ಬರ್ದ್ಬಿಡುತ್ತೆ. ಭವಿಷ್ಯ ತಿಳಿಸ್ಕೊಡ್ತಾರೆ. ಹೌದು, ತುಂಬಾ ಸತ್ಯ ಇದೆ ನಿಜವಾಗ್ಲೂ. ಇಲ್ಲಿಗೆ ಬಂದ್ಮೇಲೆ ನಾನು ತುಂಬಾ ಹ್ಯಾಪಿಯಾಗೂ ಇದ್ದೀನಿ. ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ, ಮೈಂಡ್ ತುಂಬಾ ಡಿಸ್ಟರ್ಬ್ ಇದೆ. ಫುಲ್ ನನ್ಗೆ ಎಷ್ಟು ಹೆಂಗಾಗ್ಬಿಟ್ಟಿದೆ, ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ನಾನು. ಆ ಪರಿಸ್ಥಿತಿ ಹೌದು, ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ನಾನು. ಬಟ್ ಇಲ್ಲಿಗೆ ಬಂದ್ಮೇಲೆ ನಾನು ನಿಜವಾಗ್ಲೂ ತುಂಬಾ ರಿಲ್ಯಾಕ್ಸ್ ಆಗಿದ್ದೀನಿ. ನಮ್ಮ ಹಸ್ಬೆಂಡ್, ನಾನು, ನಮ್ಮ ಮಗ ಎಲ್ಲರೂ ಚೆನ್ನಾಗಿದ್ದೀವಿ. ಅಮ್ಮ ಭರವಸೆ ಕೊಟ್ರು ನಾನು ನಿಮ್ ಜೊತೆಗೆ ಇರ್ತೀನಿ. ಹೌದು, ಯಾವಾಗೂ ಅಷ್ಟೇ ಅಮ್ಮ ತ್ರಿಶೂಲದಿಂದ ಬೆನ್ಮೇಲೆ ನನ್ ಮುಟ್ಬಿಟ್ಟು ನಾನು ಇದ್ದೀನಿ, ಭಯ ಬೀಳ್ಬೇಡ ಅಂತ ಹೇಳ್ಬಿಟ್ಟು ನನ್ಗೊಂದು ಭರವಸೆ ಕೊಡ್ತಾರೆ. ಆ ಭರವಸೆನೇ ಸಾಕು ನನ್ಗೆ. ಮನುಷ್ಯರನ್ನ ನಂಬಾರ್ದು, ದೇವ್ರನ್ನ ನಂಬೇಕು. ಹೌದು. ಸೊ ಮನುಷ್ಯರು ಹೇಳ್ತಾರೆ, ಬಿಟ್ಬಿಡ್ತಾರೆ. ದೇವ್ರು ಯಾವತ್ತು ಕೈ ಬಿಡಲ್ಲ. ನಾವ್ ಮಾಡ್ತೀವಿ, ನಾವ್ ಕೊಡ್ತೀವಿ ಅಂತ ಎಲ್ಲಾರು ಮನುಷ್ಯರು ಹೇಳ್ತಾರೆ. ಯಾರಾದ್ರೂ ಅಷ್ಟೇ, ತಾಯಿಯಿಂದ ಹಿಡ್ಕೊಂಡು ಎಲ್ಲಾರು ಅಷ್ಟೇ ಕೊಡ್ತೀವಿ ಅಂತ ಹೇಳಿ ಸಂಬಂಧಗಳು ಯಾವ್ದು ಬರಲ್ಲ ನಮ್ಗೆ. ನಮ್ ತಾಯಿನೇ ಕೈ ಹಿಡಿಯೋದು. ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಮಾಡಿದ್ರೆ, ಆ ತಾಯಿ ಕಣ್ ತೆಗೆದ್ರೆ ನಮ್ಗೆ ಎಷ್ಟೊತ್ತು ಅಲ್ವಾ, 10 ನಿಮಿಷದಲ್ಲಿ 5 ನಿಮಿಷದಲ್ಲಿ ನಮ್ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಆಯ್ತು, ಒಳ್ಳೇದಾಗ್ಲಿ ನಿಮ್ಗೆ, ಒಳ್ಳೇದ್ ಮಾಡ್ಲಿ ತಾಯಿ. ನಮಸ್ತೆ. ತಮ್ಮ ಹೆಸರು? ವಿವೇಕ್ ಅಂತ. ಇಲ್ಲಿಂದ ಬಂದಿರೋದು? ಇಲ್ಲೇ ಕುಣಿಗಲ್ಲಿಂದ. ಸರ್, ಏನು ವಿಶೇಷತೆ ಇಲ್ಲಿ ಬರ್ತಾ ಇರೋದು ನೀವು? ಏನಿಲ್ಲ, ತಾಯಿ ಪವಾಡ ಬಾರಿ ಪವರ್ ಇದೆ. ನಮ್ಮ ಮನೆ ಕಿರಿಕಿರಿ ಇತ್ತು, ಬಾರಿ ಸಮಸ್ಯೆ ಇತ್ತು, ಎಲ್ಲ ತಾಯಿ ದಾರಿ ತೋರಿಸಿದ್ದಾರೆ. ಹೇಳಿ ಏನೇನು ಸಮಸ್ಯೆಗಳು ಬಗೆಹರಿಸಿದ್ರು ಅಮ್ಮನವ್ರು ನಿಮ್ದು? ತಾಯಿ ಬಗೆಹರಿಸಿ ನೀವು ಬರ್ತಾ ಇದೀರ ಅಂದ್ಮೇಲೆ ಏನೋ ಒಂದು ಆಗಿರ್ಬೇಕಲ್ವಾ? ಎಲ್ಲ ದಾರಿ ತೋರಿಸಿದ್ದಾರೆ ತಾಯಿ. ಅಂಗಡಿ ವ್ಯಾಪಾರ ಪದ್ದು ಎಲ್ಲ ದಾರಿ ತೋರಿಸಿದ್ದಾರೆ. ತಾಯಿ ಫುಲ್ ಪವರ್ ಇದೆ. ಬಂದು ವಿಚಾರಿಸಿ ಗೊತ್ತಾಗುತ್ತೆ. ಅಂದ್ರೆ ಸುಮ್ಮನೆ ಜನಗಳು ಯಾರು ಬರಲ್ಲ ಇಲ್ಲಿ. ಅಂದ್ರೆ ಏನಾರ ಅವ್ರಿಗೂ ಜೀವನದಲ್ಲಿ ಏನಾರ ಅವ್ರಿಗೂ ಬದಲಾವಣೆಗಳಾಗಿದ್ರೆ, ತಾಯಿಯಿಂದ ಏನಾರು ಪರಿಹಾರಗಳಾಗಿದ್ರೆ ಬರ್ತಾರೆ. ತಾಯಿನ ನಂಬಿ ಬಂದವ್ರಿಗೆ ಇಲ್ಲೇನು ಕೆಟ್ಟದಾಗಿಲ್ಲ, ಎಲ್ಲಾರ್ಗು ಒಳ್ಳೇದ್ ಮಾಡೋಳೆ. ವಿಶೇಷವಾಗಿ ತಾಯಿ ನಮ್ಗೆ ಇಲ್ಲಿ ಪರಿಚಯ ಆಗಿದೆ. ನಮ್ ಇಲ್ಲಿ ಗಣೇಶ ಕೂರಿಸ್ತೀವಿ ಕುಣಿಗಲ್ ಹೌಸಿಂಗ್ ಬೋರ್ಡ್ ಅಲ್ಲಿ. ಅಲ್ಲಿಗೆ ತಾಯಿಯಾಗಿ ಬಂದು ಅಲ್ಲಿಗೆ ಎಲ್ಲಾರ ಮಕ್ಳನ್ನೆಲ್ಲ ಆಶೀರ್ವದಿಸಿ ಅಲ್ಲಿಂದ ನಂಬಿಕೆ ಜಾಸ್ತಿ ಆಗಿ ಇಲ್ಲಿ ಬರ್ತಾ ಇದೀವಿ. ನಮ್ದವ್ರಿಗೆ ಮಾತ್ರ ತಾಯಿ ಯಾವತ್ತೂ ಕೈ ಬಿಟ್ಟಿಲ್ಲ. ಅದೆಂತದೇ ಪರಿಸ್ಥಿತಿ ಆಗಿರ್ಬೋದು, ಆ ಪರಿಸ್ಥಿತಿಯಿಂದ ಹೊರಗೆ ಕರ್ಕ ಬಂದು ತಾಯಿ ಕಾಪಾಡಿದ್ದಾಳೆ. ಸರಿ ಸರ್. ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ಅಭಿಷೇಕ್ ಅಂತ. ಎಲ್ಲಿಂದ ಬಂದಿರೋದು ನೀನು? ನಾನು ಇಲ್ಲೇ ಕುಣಿಗಲ್ ಲೋಕಲ್. ಏನು ವಿಶೇಷತೆ ಇಲ್ಲಿ ಬರ್ತೀನಿ? ವಿಶೇಷತೆ ಅಂದ್ರೆ ಏನಿಲ್ಲ, ತಾಯಿ ತುಂಬಾ ನಂಬಿದೀನಿ. ಅದರಿಂದ ತಾಯಿನ ಸೇವೆ ಮಾಡ್ತೀನಿ. ಮತ್ತೆ ತಾಯಿ ಏನಂದ್ರೆ ವಿದ್ಯಾಭ್ಯಾಸದಲ್ಲಿ ಎಲ್ಲಾದ್ರಲ್ಲೂ ತಾಯಿ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಮತ್ತೆ ತಾಯಿ ನಂಬೇಕಷ್ಟೇ. ಇಲ್ಲಿ ಅದು ಇದು ಅಂತ ಇದ್ ಮಾಡ್ಕೊಂಡು ಹೋದ್ರೆ ಏನು ಬರಲ್ಲ. ಒಂದಿನ 2 ದಿನ, ಅದೇ ಒಂದಿನ ಬರ್ತಾರೆ, ಏನು ಕೆಲ್ಸ ಆಗಲ್ಲ ಅಂತ ಹೊಂಟೋಗ್ತಾರೆ. ಬರ್ಬೇಕು, 1-2 ಸಲ ಬರ್ಬೇಕು. ಒಂದು ಏನೋ ಒಂದ್ ಇದ್ಬೇಕು ಅಂದ್ರೂ ಪ್ರತಿಫಲ ಸಿಗೋದಂಕ ಮಾಡ್ಬೇಕು. ತಾಳ್ಮೆಯಿಂದ ಇರ್ಬೇಕು. ಯಾವ್ದೇ ಯಾವ್ದೇ ಕೆಲ್ಸನೇ ಆಗಿರ್ಬೋದು, ಕಷ್ಟಪಟ್ಟು ಮಾಡೋದ್ಗಿಂತ ಇಷ್ಟಪಟ್ಟು ಮಾಡಿದ್ರೆ ನಮ್ಗೆ ಒಳ್ಳೆ ಪ್ರತಿಫಲ ಸಿಗುತ್ತೆ. ಅದರಿಂದ ತಾಯಿ ನಂಬಿ ಏನಿಲ್ಲ ಅಷ್ಟೇ. ತಾಯಿ ಮನ್ಸಲ್ಲಿ ನಾವು ಏನ್ ಅನ್ಕೊಂತೀವೋ ಅದನ್ನ ಬರವಣಿಗೆ ಮುಖಾಂತರ ಹೇಳ್ತಾರೆ. ಇಲ್ಲಿ ಯಾವ ಶಾಸ್ತ್ರ, ಇಲ್ಲಿ ಮೈ ಮೇಲೆ ದೇವ್ರು ಬರೋದು ಆತರ ಯಾವ್ದು ಇಲ್ಲ. ಮನ್ಸಲ್ಲಿ ನಾವ್ ಏನ್ ಅನ್ಕೊಂತೀವೋ ತಾಯಿ ಅದನ್ನ
ಅರಿಶಿನದ ಮೇಲೆ ತ್ರಿಶೂಲದ ಮುಖಾಂತರ ಬರ್ದಿ ನಿಮ್ಗೆ ವಿವರಿಸ್ತಾರೆ. ಸೊ ಅದೇನ್ ಸಮಸ್ಯೆ ಅಂತ ಕರೆಕ್ಟ್ ಆಗಿ ಅಮ್ಮನ ಬರೀತಾರೆ. ಏನ್ ಸಮಸ್ಯೆ ಆರೋಗ್ಯದಲ್ಲಿರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಎಲ್ಲ ಫೈನಾನ್ಷಿಯಲಿ ಇರ್ಬೋದು, ಮನೆ ವ್ಯವಹಾರ, ಬ್ಯಾಂಕು, ಮತ್ತೆ ಜಮೀನ್, ಬೋರು, ಮಾಟ ಮಂತ್ರ ಎಲ್ಲ ಸಮಸ್ಯೆನು ತಾಯಿ ಕಣ್ ಮುಚ್ಕೊಂಡು ಹೂವು ಸರಳವಾಗಿ ತೆಗಿತಾಳೆ. ಈಗ ನಿನಗೇನಾದ್ರು ಸಮಸ್ಯೆ ಬಗೆಹರಿಸಿದ್ರಮ್ಮ? ನಮಗ್ ಸಮಸ್ಯೆ ಬಗೆಹರಿಸ್ತಾರೆ. ನಮ್ಗೆ ಮನೆಯಲ್ಲಿ ಒಂದ್ ಸ್ವಲ್ಪ ಹಂಗೆ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು, ಅದ್ರದ್ದಾಗಿರ್ಬೋದು. ಆಮೇಲೆ ಶಾಂತಿ ಇರ್ಲಿಲ್ಲ ಮನೇಲಿ, ಅದನ್ನ ಶಾಂತಿ ಎಲ್ಲಾ ತಾಯಿ ಬಂದು ಮನೆಗೆ ಬಂದು ಹಿಂಗೆ ಮಾಡ್ಬೇಕು, ಇಂತ ಪೂಜೆ ಮಾಡಿದ್ರೇನೆ ಸಿಗುತ್ತೆ ಅಂತ ಹೇಳಿ ಶಾಂತಿ ಮಾಡಿಸಿ ತಾಯಿ ಮನೆಗ್ ಬಂದು ನಮ್ಮ ಮನೆಗೆ ಬಂದು ಎಲ್ಲ ಮಾಡಿ ಅನುಕೂಲ ಮಾಡ್ಕೊಟ್ಟಿದ್ರೆ ಈಗ ಏನಿಲ್ಲ, ಆರಾಮಾಗಿ ಖುಷಿಯಾಗಿದ್ದೀವಿ ಎಲ್ಲ. ಈಗ ತಾಯಿ ಸೇವೆ ಮಾಡ್ತಾ ಬರ್ತಾ ಇರ್ತೀವಿ ಅವಾಗ ಸೇವೆ ಮಾಡಕ್ಕೆ? ನಾನ್ ಬರ್ತಾ ಇರ್ತೀನಿ, ದಿನನಿತ್ಯ ಬರ್ತೀನಿ. ತಾಯಿ ನೋಡ್ಲಿಲ್ಲ ಅಂದ್ರೆ ಅದೇನೋ ಬರ್ತೀನಿ, ತಾಯಿ ನೋಡ್ತೀನಿ, ಸೇವೆ ಮಾಡ್ತೀನಿ, ಹೋಗ್ತೀನಿ. ಸರಿ ಅಪ್ಪ, ಒಳ್ಳೇದಾಗ್ಲಿ. ಗೈಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು 4 ಜನಕ್ಕೆ ತಿಳಿಸಿ ಇಂಥ ಸನ್ನಿಧಾನ ಇಲ್ಲಿದೆ ಅಂತ. ನನ್ನ ಪ್ರಯತ್ನ ಏನಂದರೆ ಇಂಥ ಪಾವಾಡಗಳು, ಇಂಥ ದೇವಸ್ಥಾನ ಇಲ್ಲಿದೆ ಅಂತ ತಿಳಿಸ್ಕೊಡೋದೇ ನನ್ನ ಕರ್ತವ್ಯ. ಗೈಸ್, ಎಲ್ರಿಗೂ ಒಳ್ಳೇದಾಗಲಿ. ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ. ಅಮ್ಮನವ್ರ ಬಗ್ಗೆ 2 ಮಾತು. ಅಲ್ಲಿ ಕಲಾವತಿ ದೇವಿಯವರು ಇದ್ದಾರೆ, ಅಮ್ಮನ ಪೂಜೆ ಮಾಡ್ತಾರೆ ಅವರು. ಅವ್ರನ್ನ ಕೇಳಿ ನಾವು ಒಂದು ಚಿಕ್ಕದಾಗಿ ಮಾಹಿತಿ ಅಮ್ಮನವ್ರ ಬಗ್ಗೆ ಏನು ಹೇಳ್ತಾರೆ ಎಲ್ಲವನ್ನು ನಾವು ಕೇಳೋಣ ಬನ್ನಿ. ಅಮ್ಮ ನಮಸ್ತೆ. ನಮಸ್ತೆ ಸರ್, ಹೇಳಿ. ಇವತ್ತು ವಿಶೇಷ ಪೂಜೆ ಆಯ್ತು ಅಮ್ಮಂದು? ಹೌದು. ಹೇಗ ಅನ್ನಿಸ್ತು, ಮತ್ತೆ ಎಂತಕ್ಕೆ ಮಾಡಿದ್ವಿ ಇವತ್ತು ವಿಶೇಷ ಪೂಜೆ? ಇದು ದುರ್ಗಾ ಹೋಮ, ದೃಷ್ಟಿ ಹೋಮ, ಮತ್ತೆ ಏನೇನೋ ತೀರಾ ಕಷ್ಟ ಇರೋಂಥವ್ರಿಗೆ ಇದು ಅಮಾವಾಸ್ಯೆ ಪೌರ್ಣಮಿ ಒಳಗೆ ಹೋಮ ನಾವು ಮಾಡಿಸ್ತಾ ಇರ್ತೀವಿ. ಇವತ್ತು ಗುರು ಪೌರ್ಣಮಿ ಇರೋದ್ರಿಂದ ವಿಶೇಷವಾಗಿ ಹೋಮ ಇಟ್ಕೊಂಡಿದ್ದು, ಹಂಗಾಗಿ ಭಕ್ತಾದ್ರಗಳು ಬಂದಿದ್ರು. ಇದು ಪ್ರತಿ ಅಮಾವಾಸ್ಯೆಗೆ ಹುಣ್ಣಿಮೆಗೂ ಪೂಜೆಗಳು ಇರ್ತದ ಇಲ್ಲಿ? ಅಮಾವಾಸ್ಯೆಗೆ ಇರುತ್ತೆ, ಅಮಾವಾಸ್ಯೆ ಪೌರ್ಣಮಿಗೆ ಇರುತ್ತೆ. ಹೋಮ ಒಂದೇ ಸತಿ ಇರೋದು, ತಿಂಗ್ಳಿಗೆ ಒಂದೇ ಸತಿ ಮಾಡೋದು. ಬರೋರು ಏನು ಫ್ರೀಯಾಗಿ ಭಾಗವಹಿಸೋದು ಏನಿಲ್ಲ? ಭಾಗವಹಿಸ್ಬೋದು, ಆತರ ಏನು ಫೀಸ್ ಏನಿರಲ್ಲ, ಭಾಗವಹಿಸ್ಬೋದು. ಇವಾಗ ಈಗ ನೀವು ಮನೇಲೆ ಇಟ್ಕೊಂಡು ಈ ತರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದೀರಿ ನೀವು? ಹೌದು. ಇಲ್ಲಿ ಏನು ವಿಶೇಷತೆ, ಹೆಂಗೆ 2 ತಾಯಿಗಳು ಹೇಗೆ ನೆಲೆಸಿರೋದು ಅಂತ ಸ್ವಲ್ಪ ತಿಳಿಸ್ಕೊಡಿ ಸರ್. ದೇವಸ್ಥಾನದಲ್ಲಿ ಇರೋ ದೇವ್ರು ಅಷ್ಟೇನೆ ಪವರ್ಫುಲ್ ಅಂತ ಜನ ತಿಳ್ಕೊಂಡಿದ್ದಾರೆ. ಬಟ್ ಮನೇಲಿರೋ ದೇವ್ರು ಅದಕ್ಕೆ 10ರಷ್ಟು ಹೆಚ್ಚಾಗಿ ಕೆಲಸ ಮಾಡ್ತವೆ. ನಾವು ಮಾಡೋ ಪೂಜೆ, ನಮ್ಮಲ್ಲಿರೋ ಭಕ್ತಿಯಿಂದ ಆ ಕೆಲ್ಸಗಳು ಆಗ್ತವೆ. ಅವ್ರು ಏನ್ ಅನ್ಕೊಂಡ್ಬರ್ತಾರೋ ತಾಯಿ ಕಣ್ ಮುಂದೆ ಅದನ್ನೇ ಸತ್ಯವಾಗಿ ತೋರಿಸ್ತಾಳೆ. ಇಲ್ಲಿ ಯಾರು ಹೇಳೋದಾಗ್ಲಿ, ಈ ಕಾವಡೆ ಶಾಸ್ತ್ರ ಇದನ್ ಮಾಡೋದಾಗ್ಲಿ ಅವೆಲ್ಲ ಏನು ಇಲ್ಲ. ತಾಯಿ ಬರವಣಿಗೆನೆ ಫೈನಲ್. ಅವಳು ಏನ್ ಹೇಳ್ತಾಳೋ ಅದೇ ಫೈನಲ್. ನಮ್ಗೆ ಏನೇ ಎಂತ ಕ್ರಿಟಿಕಲ್ ಇರೋರು ಬಂದ್ರು ಇಲ್ಲಿ ಕ್ಲಿಯರ್ ಆಗುತ್ತೆ, ಪ್ರಾಬ್ಲಮ್ ಏನೇ ಇದ್ರು. ಈಗ ಕೆಲವರು ಏನು ಡೌಟ್ ಅಂದ್ರೆ, ಅದು ಬರವಣಿಗೆ ಅವರೇ ಬರೀತಾರೆ ಅನ್ನೋದು ಇದಿರ್ತದೆ. ನೀವು ಬೇಕಾದ್ರೆ ರೆಡಿ ಇದೀರ ಕೊಡಕ್ಕೆ? ಅವರೇ ಹಿಡ್ಕೊಂಡು? ಸರ್, ಅವರೇ ಹಿಡ್ಕೊಂಡ್ ಬರಸ್ಲಿ, ಅದ್ರಲ್ಲಿ ಏನಿಲ್ಲ. ಅವರೇ ಬಂದ್ ಹಿಡ್ಕೊಂಡ್ ಬರಸ್ಲಿ, ಆದ್ರೆ ಶುದ್ಧಿಯಾಗಿರ್ಬೇಕು. ಸುಮ್ನೆ ಬಂದವ್ರಿಗೆಲ್ಲ ದೇವ್ರು ಕೊಡಕ್ಕಾಗಲ್ಲ. ಅವರು ಸ್ನಾನ ಮಾಡಿ ಮಡಿಯಿಂದ ಶುದ್ಧಿಯಾಗಿ ಬಂದಿದ್ರೆ ಖಂಡಿತ ಕೊಡ್ತೀವಿ. ಹಿಡ್ಕೊಂಡ್ ಬರಸ್ಲಿ ದೇವ್ರು, ಅದ್ರಲ್ಲಿ ಏನಿಲ್ಲ, ಅಬ್ಜೆಕ್ಷನ್ ಏನಿಲ್ಲ. ಯಾರನ್ನ ಬರಸ್ಬೋದು ಹಿಡ್ಕೊಂಡು. ಇವಾಗ ಬರೆಯೋದೇ ಸತ್ಯ ಅಂದ್ಮೇಲೆ ಭಯ ಏನಿಲ್ಲ ಸರ್, ಬಂದ್ ಹಿಡ್ಕೊಂಡ್ ಬರಸ್ಬೋದು. ಹೌದು. ಈಗ ಮತ್ತೆ ಯಾವ್ಯಾವ ಸಮಸ್ಯೆಗಳಿಗೆ ನೀವು ಪರಿಹಾರ ಮಾಡ್ಕೊಡ್ತೀರಿ ನೀವು? ಸರ್, ಈಗ ಕೆಲಸ ಕಾರ್ಯಗಳಲ್ಲಾಗ್ಲಿ, ಹಣಕಾಸಿನ ಸಮಸ್ಯೆ ಆಗ್ಲಿ, ಈಗ ದೆವ್ವ, ಗಾಳಿ, ಮತ್ತೆ ಮುನಿ, ಈಗ ದೇವ್ರ ಕಟ್ಟಾಗಿರವು, ಇಂಥವೆಲ್ಲ ಪ್ರತಿಯೊಂದು ಕೆಲ್ಸನೂ ಮಾಡ್ತೀವಿ ಸರ್. ಎಲ್ಲ ಪ್ರತಿಯೊಂದು ಮಾಡ್ತೀವಿ. ಬೋರ್ ನೀರ್ ಪ್ಯಾಂಟ್ ಮಾಡುತ್ತೆ, ಮಾಟ ಮಂತ್ರ ತೋರ್ಸುತ್ತೆ ಅಮ್ಮ. ಭೂಮಿ ರಹಸ್ಯಗಳು ಮಾಟ ಮಂತ್ರ ಮಾಡಿ ಹೂತಾಕಿರೋ ಅಂತವನ್ನ ಇದನ್ ಮಾಡುತ್ತೆ. ಎಲ್ಲಾ ಕೆಲ್ಸನೂ ಮಾಡುತ್ತೆ. ಸೊ ಏನ್ ಕೆಟ್ಟಿದ್ರೆ ಮನೆ ಹತ್ರ ಅದು ಅಲ್ಲೋಗಿ ತೋರಿಸ್ತಾರೆ ಅಮ್ಮ, ತೆಗೀರಿ ಅಂತ ತೋರಿಸ್ತಾರೆ. ಸರಿ ಸರಿ. ಇದು ಕುಣಿಗಲ್ ಹತ್ರ ಇಲ್ವಾ, ಹೌಸಿಂಗ್ ಬೋರ್ಡ್ ಹತ್ರ ಬರ್ತದಲ್ವಾ? ಇದು ಕುಣಿಗಲ್ ಹೌಸಿಂಗ್ ಬೋರ್ಡ್ ಸರ್. ಇನ್ನೊಂದ್ಸತಿ ಪ್ರಶ್ನೆ ಕೇಳೋರು ಯಾವಾಗ ಬರ್ಬೇಕು, ಯಾವ ದಿನ ಬರ್ಬೇಕು? ಸೋಮವಾರ ಒಂದ್ ದಿವಸ ಇರಲ್ಲ, ಪ್ರತಿದಿನ ಇರುತ್ತೆ. ಬೆಳಗ್ಗೆ 10:30 ಸಂಜೆ 4 ಗಂಟೆವರೆಗೂ ಇರುತ್ತೆ. ಸೊ ಅಷ್ಟೆಲ್ಲ ಜನ ಬಂದು ಪ್ರಶ್ನೆ ಕೇಳ್ಬೋದು. ಕೇಳ್ಬೋದು. ಸರಿ.